ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದರೂ ಇಷ್ಟು ಚಿಕ್ಕ ಮನೆಯಲ್ಲಿ ಎಲ್ಲರೂ ಮಲ್ಗೋದು ಅಂದರೆ ಕಷ್ಟನೇ ಆಗುತ್ತೆ. ಬೆಳಗ್ಗೆ ಸ್ನಾನಕ್ಕೂ ಕಷ್ಟ ಆಗ್ಬೋದು. ಅದಕ್ಕೆ ನಾವೆಲ್ಲರೂ ಮನೆಗೆ ಹೋಗಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಬೇಗ ಎದ್ದು ಬಂದ್ರಾಯ್ತು. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಇಲ್ಲಿ ಮಲಗಿದ್ರೆ ನಿದ್ದೆ ಬರುತ್ತೋ ಇಲ್ವೋ? ಯಾಕಮ್ಮ ನಿದ್ದೆ ಬರೋಲ್ಲ? ನಮ್ಮ ಮನೆ ಏನೋ ಚಿಕ್ಕದಾಗಿರಬಹುದು, ಆದರೆ ಮನಸ್ಸಿಗೆ ನೆಮ್ಮದಿ, ಕಣ್ಣಿಗೆ ತಂಪಾದ ನಿದ್ದೆ ಬರೋಷ್ಟು ದೊಡ್ಡದಾಗಿದೆ. ನೀನು ದಿಂಬಿನ ಮೇಲೆ ತಲೆ ಇಟ್ಟು ನಿದ್ದೆ ಇನ್ನು ಯಾವಾಗ ಬರುತ್ತೋ ಅಂತ ಕಣ್ಣು ಮುಚ್ಚೋದ್ರೊಳಗೆ ಗೊರಕೆ ಹೊಡಿತಿರ್ತೀಯ. ನೋಡಮ್ಮ ದೀಪಿಕಾ, ಈಗಾಗಲೇ ತುಂಬ ಟೈಮ್ ಆಗಿದೆ, ಎಲ್ರಿಗೂ ಆಯಾಸ ಆಗಿದೆ. ಈಗ ಮನೆಗೆ ಹೋಗಿ ಅಲ್ಲಿ ಮಲಗಿದ್ದು ಮತ್ತೆ ಬೆಳಗ್ಗೆ ಬರೋದು ಅಂದರೆ ತುಂಬ ಲೇಟ್ ಆಗುತ್ತೆ. ಮದುವೆ ಶಾಸ್ತ್ರ ಎಲ್ಲ ಬೆಳಿಗ್ಗೆ ಬೇಗ ಶುರು ಮಾಡ್ಕೋಬೇಕು. ನಮ್ಮ ಮನೆಗೆ ಹೋಗಿ ರೆಡಿಯಾಗಿ ಬರೋದಕ್ಕೆ ಲೇಟ್ ಆಗುತ್ತೆ. ಅದೇ ಮತ್ತೆ ಮದುವೆ ಮನೆ ಅಂತಂದ್ರೆ ಗಲಭೆ ಗದ್ದಲ ಇವೆಲ್ಲ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಹೊಂದ್ಕೊಂಡು ಹೋಗುವಂಥ ಮನಸ್ಸಿರ್ಬೇಕು. ಈ ಗದ್ದಲಕ್ಕೆ ಯಾರು ಹೊಂದ್ಕೊಂಡು ಹೋಗ್ತಾರೋ ಮುಂದೆ ಅವ್ರ ಸಂಸಾರದಲ್ಲಿ ಹೊಂದ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ದೊಡ್ಡವರು. ಆಯ್ತಾಯ್ತು, ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾವೆಲ್ಲಿಗೂ ಹೋಗಲ್ಲ ಬಿಡಿ, ಎಲ್ಲ ಇಲ್ಲೇ ಮಲ್ಗೋಣ. ಸರಿ, ಹಾಗಾದ್ರೆ ಹಾಸಿಗೆ ಹೊತ್ತಿಗೆ ಎಲ್ಲ ಮೇಲ್ಗಡೆ ಇದೆ, ನಡಿ ತರೋಣ. ತಾತ, ನೀವು ಆರಾಮಾಗಿರಿ, ನಾವೆಲ್ಲರೂ ಹೋಗಿ ತರ್ತೀವಿ. ಅಭಿ ಬಾ. ಸಂಧ್ಯಾ, ಈ ರೂಮಲ್ಲಿ 2 ಹೊದಿಕೆ ಎಕ್ಸ್ಟ್ರಾ ಇದೆ, ಬಾ ಕೊಡ್ತೀನಿ. ತುಳಸೂರೆ, ನೀವು ನನಗೆ ಉತ್ತರನೇ ಕೊಡಲಿಲ್ಲ. ಉತ್ತರನ? ಯಾವ ಉತ್ತರ? ಅದೇ ತುಳಸೂರೆ, ನೀವು ಅವತ್ತಿಂದ ಇವತ್ತವರೆಗೂ ನನ್ನ ಹಾಗೆ ಸತಾಯಿಸ್ತಾ ಇದ್ದೀರಾ. ಐ ಲವ್ ಯು ಅಂತ ಯಾವಾಗ ಹೇಳ್ತೀರಾ? ನೋಡಿ, ಈಗ ನಮ್ಮಿಬ್ಬರಿಗೂ ಮದುವೆ ಆಗಿಲ್ಲ, ಆದರೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ. ಐ ಲವ್ ಯು ಅಂತ ಹೇಳೋಕ್ಕೆ ಇದಕ್ಕಿಂತ ಬೇರೆ ಟೈಮ್ ಇನ್ನೊಂದಿಲ್ಲ. ನಾಳೆ ಆಗ್ಬಿಟ್ರೆ ನಮ್ಮ ಮದುವೆ ಆಗ್ಬಿಡುತ್ತೆ, ಆಮೇಲೆ ನಾವು ಗಂಡ ಹೆಂಡತಿ ಆಗ್ಬಿಡ್ತೀವಿ. ಆದರೆ ಇವತ್ತೇ ನಿಮ್ಮ ಬಾಯಿಂದ ಮಾತನ್ನು ಕೇಳಬೇಕು ಅನ್ನೋ ಆಸೆ. ಹೌದಾ? ಹಾಗಾದ್ರೆ ಹೇಳ್ಬಿಡ್ಲಾ? ಹೇಳಿ ಹೇಳಿ. ಮಾವ, ಹಾಸಿಗೆ ಹೊತ್ತಿಗೆ ಮೇಲಿದೆ ಅಂತ ಹೇಳಿದ್ರಲ್ಲ, ತರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.